ಅಂತೂ ಇಂತೂ ಜನರು ಇನ್ನು ಹಾಲು ತಗೊಳ್ಳೋಕ್ಕೂ ಕೂಡ ಯೋಚನೆ ಮಾಡಬೇಕು. 3 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂದ್ರೆ ಅದೇನು ಹುಡುಗಾಟಿಗೆ ಮಾತಲ್ಲ. ಇನ್ನು ಮೊಸರು ಅನ್ನುವಂಥದ್ದು ಜನರಿಗೆ ಸಾಕಷ್ಟು ಹುಳಿನೇನೆ. ಯಾಕಂದರೆ ಅದಕ್ಕೆ 4 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೋಬೇಕು ಅಂತಂತಂದರೆ ಅದು ಕೂಡ ಗ್ರಾಹಕನಿಗೆ ಕಷ್ಟನೇ. ಆದರೆ ಎಲ್ಲೋ ಒಂದು ಕಡೆಗೆ ಇನ್ನೂ ಹೆಚ್ಚಿನ ಒಂದು ಮೊತ್ತವನ್ನು ಡಿಮ್ಯಾಂಡ್ ಮಾಡಿತ್ತು ಕೆ ಎಮ್ ಎಫ್ನ ಅಧ್ಯಕ್ಷರು. ಆದರೆ ಎಲ್ಲೋ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಒಂದಿಷ್ಟು ಸಮಯ ಪ್ರಜ್ಞೆಯನ್ನು ಮೆರೆದಿದ್ದಾರೆ. ಯಾವುದನ್ನು ಎಷ್ಟು ಮಾಡಬೇಕು, ಗ್ರಾಹಕರಿಗೆ ಎಷ್ಟು ಹೊರೆ ಆಗ್ಬೋದು ಅನ್ನುವಂಥದ್ದು. ಹೀಗಾಗಿ 3 ರೂಪಾಯಿ ಹಾಲಿನ ಬೆಲೆ ಏರಿಕೆ ಆಗಿರುವಂಥದ್ದು, ದರ ಏರಿಕೆ ಆಗಿರುವಂಥದ್ದು. ಆದರೆ ಒಂದು ಮಾತ್ರ ನಿಜ, ಗ್ರಾಹಕನಿಗೆ ಮಾತ್ರ ಇದು ನಿಜಕ್ಕೂ ಒಂದು ದೊಡ್ಡ ಹೊರೆನೇ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಗಳೇನು ಹೇಳ್ತಾರೆ, ಇನ್ನು ನಿಮ್ಮ ಸರದಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಇಷ್ಟೊಂದು ಹಾಲು ಮೊಸರು ಜಾಸ್ತಿ ಆಗಿಬಿಟ್ರಿ, ಇನ್ನು ಕಾಫಿ ಟೀ ಒಂದು ಸರಿ 4 ಸರಿ ಕುಡಿಯುವಂಥವ್ರು ಯೋಚನೆ ಮಾಡಬೇಕು ಇನ್ನು ಎಷ್ಟು ಸರಿ ಕುಡಿಬೇಕು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗಿ ಜನ ಏನು ಹೇಳ್ತಾರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ನಿಮ್ಮಿಂದ ನಾವು ಉತ್ತರವನ್ನು ಪಡಿತೀವಿ. ಆದರೆ ಒಂದು ಮನವಿ, ದಯವಿಟ್ಟು ನಿಮ್ಮ ಮನೆಯ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೇರವಾಗಿ ತಿಳಿಸಿ ನಮಗೆ. ಶಂಭು ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ ರಾಯಚೂರಿನಿಂದ. ಏನು ಹೇಳ್ತಾರೆ ಬನ್ನಿ ಕೇಳೋಣ. ಶಂಭು, ಏನಂತೀರಿ? ಈಗ ಹಾಲಿನ ಬೆಲೆ ಮತ್ತೆ ಜಾಸ್ತಿ ಆಗಿದೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ನಾನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಶಂಭು ಅಂತ, ನಾನು ಹಾಲು ಆತಾರಿನೇ ಮಾಡ್ತಿದ್ದೀನಿ. ಹೇಳಿ ಸರ್. ಸರ್, ನೀವು ಎಲ್ಲ ರೇಟ್ ಹೆಚ್ಚು ಮಾಡ್ಬಿಡ್ತೀರಿ, ನಿಮ್ ಸರ್ಕಾರ ಎಲ್ಲ ಇದೆ. ಆದ್ರೆ ನಮ್ ಜನಗಳು ಏನ್ ಮಾಡ್ತಾರೆ ಅಂದ್ರೆ ದಿನಕ್ಕೆ ಚಾಪ ಹಾಕ್ತಾರೆ. ಏನಪ್ಪಾ ನೀನ್ ಬರ್ತೀವಿ ಮತ್ತೆ ರೇಟ್ ಹೆಚ್ಚಿಗೆ ಮಾಡ್ತೀರಿ, ನೀವೇ ತಿಂತೀರಿ, ನೀನು ಮಾಲಕರು ತಿಂತಾರೋ ಯಾರು ತಿಂತಾರೋ ಅಂತ ಗೊತ್ತಾಗಿಲ್ಲ. ಸುಮ್ನೆ ನೀವು ಒಂದ್ಸಲ ಹೆಚ್ಚಿಗೆ ಮಾಡ್ತೀರಿ, 1 ವರ್ಷಕ್ಕ ಇಲ್ಲ ಒಂದು 5 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ ಒಂದ್ಸಲ ಮಾಡಿ. ಇದು ವರ್ಷ ಅಂದ್ರೆ ಮತ್ತೆ ಜನಗಳಿಗೆಲ್ಲ ಎಫೆಕ್ಟ್, ನಮಗ್ ಶಾಪ, ಮತ್ತೆ ನಿಮ್ಗೆ ಸರ್ಕಾರಕ್ಕೆ ಶಾಪ. ಬರೀ ಜನ ಎಲ್ಲ ಶಾಪ ಹಾಕೋದ್ರಲ್ಲೇ ಅಲ್ಲ. ಇಲ್ಲೆಲ್ಲ ದುಡಿಯೋದು 100 ರೂಪಾಯಿ, ಮತ್ತೆ 3 ರೂಪಾಯಿ ಎಚ್ಚರಿಕೆ ಅಂದ್ರೆ ಏನು ಗೊತ್ತಾಗ್ತಾನೆ ಇಲ್ಲ. ಓಕೆ, ಸೊ ಸರ್ಕಾರ ಏನು ಮಾಡಬೇಕಾಯ್ತು ಅಂತೀರಿ? ಏನಾದರೂ ನಷ್ಟ ಆಗುತ್ತೆ ಅನ್ನೋದಾದ್ರೆ ಅದನ್ನು ಸರ್ಕಾರನೇ ಭರಿಸ್ಬಿಟ್ಟು ನಮಗೆ ಕಡಿಮೆ ಬೆಲೆ ಕೊಡಬೇಕಾಗಿತ್ತು ಅಂತೀರಿ ತಾವು? ಸರ, ಸರ್ಕಾರಕ್ಕಿಂತ ಮೇನ್ ಸರ ಹೇಳಿ ಸರ್. ಈಗ ಸರ್ಕಾರನೇ ಅಂದ್ರೆ ನಾವೇ ಸರ್ಕಾರ. ಆಕ್ಚುಲಿ ಇನ್ನ ಕಡಿಮೆ ಇರಬೇಕು, ಹೆಚ್ಚಳ ಮಾಡ್ಲೇನೇಬಾರ್ದು. ಜನಗಳಿಗೆ ಸಹಕಾರ ಮಾಡ್ತಿರ್ಬೇಕು. ಅಂತದ್ರಲ್ಲಿ ನೀವು ವರ್ಷಕ್ಕೊಮ್ಮೆ ಹೆಚ್ಚಳ ಮಾಡಿ ಎಲ್ಲ ಜನಗಳೆಲ್ಲ ತೊಂದರೆದಲ್ಲಿರಲ್ಲ. ಅವ್ರು ಹೇಳ್ತಾರೆ ಸರ್ಕಾರ ರೈತರಿಗಿಂತ ಕಷ್ಟ ನಮ್ಗೆ ಅಲ್ರಿ, ದುಡಿಯೋರಿಗೆ, ಸಾಮಾನ್ಯ ಜನಗಳಿಗೆಲ್ಲ. ಅವ್ರೇನ್ ಎ ಸಿ ರೂಮ್ನಾಗ ಕೊಡ್ತಾರೆ, ಆರಾಮ್ ಇರ್ತಾರೆ. ಯಾರು ತರ್ತಾರೋ, ಯಾರು ದುಡಿತಾರೋ. ಇಲ್ಲಿ ನಾವು ದಿನ 50-100 ರೂಪಾಯಿ ದುಡಿಯೋರು ಶಾಪ ಹಾಕೋರಿ ಯಾರಿಗೆ? ನಮಗಲ್ರಿ, ಸೇಲ್ಮ್ಯಾನ್ ಅವ್ರಿಗೆ. ಅವ್ರೆಲ್ಲ ಆರಾಮಿರ್ತಾರ ಸರ್. ಅವ್ರಿಗೇನ್ ಹೆಚ್ಚಿಗೆ ಮಾಡಿದ್ರೆ ಒಂದಿನಾರು ಬಿಲ್ ಕೊಟ್ಟಾರ ಕೇಳ್ರಿ ಅವ್ರು? ಒಂದು ದುಡ್ಡಾರ. ಇಲ್ಲಿ ಪಾವ್ ಲೀಟರ್ ಹಾಲು ತಗೊಂಡು ಏನಪ್ಪ 8 ರೂಪಾಯಿ 7 ರೂಪಾಯಿ ಮಾರ್ತಾರ ಅಂತೇಳಿ ಬೈಯೋದೆಲ್ಲ ನಮ್ಗೆಲ್ಲ. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ ಶಂಭು ಅವರೇ. ಶಂಭು ಹೇಳಿದ ಪ್ರಕಾರ ಏನು ಅಂದರೆ ನಿಜಕ್ಕೂ ನಮಗೆ ತೊಂದರೆ ಆಗುವಂಥದ್ದು. ದರ ಏರಿಸೋರೇನೋ ಏರಿಸ್ಬಿಡ್ತಾರೆ, ರೈತರಿಗೆ ಒಳ್ಳೇದು ಮಾಡೋ ನಿಟ್ಟಿನಲ್ಲಿ ಒಳ್ಳೆಯದೇ. ಆದರೆ ನಮಗೆ ಎಷ್ಟು ಕಷ್ಟವಾಗುತ್ತೆ, ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಒಂದು ಲೆಕ್ಕದಲ್ಲಿ ನಮಗೆಲ್ಲ ಹೊರೆಯಾಗ್ತಿದೆ ಅಂತಾರೆ ಅವರು. ಇನ್ನು ಕುಂದಾಪುರದಿಂದ ಅಜಿತ್ ಅನ್ನುವಂಥ ನಮಗೆ ಕರೆ ಮಾಡಿದ್ದಾರೆ. ಅಜಿತ್, ಏನು ಹೇಳ್ತೀರಿ ಹಾಲಿನ ದರ ಏರಿಕೆ ಬಗ್ಗೆ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸೋಮಶೇಖರ್ ರೆಡ್ಡಿ ಅವರು ಎಮ್ಮೆಗೆ ಜ್ವರ ಬಂದ್ರೆ ಕೋಣಗೆ ಬರ ಎಳಿತಾರೆ ಅಂತ ಹೇಳ್ತಾರೆ. ಆತರ ಮಾಡ್ತಾ ಇದ್ದಾರೆ. ಏನು ರೈತರು ಅಂತ ಹೇಳ್ತಾರಲ್ಲ, ರೈತರದ್ದು ಇಷ್ಟು ಭೂಮಿ ಕಬಳಿಕೆ ಮಾಡಿದ್ರಲ್ಲ, ಆವಾಗ ರೈತರದ್ದು ಇವರಿಗೆ ಜ್ಞಾಪಕಿಲ್ವಾ? ಈಗ ರೈತರಿಗೆ ಅಷ್ಟು ಕಾಳಜಿ ಇದ್ರೆ ಹಾಲಿನ ದರ ಯಾಕೆ ಜಾಸ್ತಿ ಮಾಡ್ಬೇಕು ಸರ್? ರೈತರಿಗೆ ಮೇವುಗಳಲ್ಲಿ ಸಬ್ಸಿಡಿ ಕೊಡ್ಲಿ, ಇನ್ನೊಂದು ಮಾಡ್ಲಿ. ಇವರು ಕರಪ್ಷನ್ಸ್ ಮಾಡ್ತಾ ಇರೋದು, ಇದು ಮಾಡ್ತಾ ಇರೋದು. ಇವ್ರಿಗೆ ಏನ್ ಲಾಭ ಉಂಟಂತ KMF ಅಧ್ಯಕ್ಷ ಸ್ಥಾನದಿಂದ ಇಳಿನೆಲ್ಲ ಅಷ್ಟೇ ಇಳಿಸುವಾಗ ಬಿಜೆಪಿ ಅವರು ಅಷ್ಟು ಜನ ಒಟ್ಟಾಗಿ ಅವ್ರದ್ದು ಇಳಿಸ್ಬೇಕಾದ್ರೆ ಇವ್ರಿಗೆ ಲಾಭ ಇಲ್ದೇನೆ ಅದಕ್ಕೆ ಒದರ್ತಾ ಇದ್ದಾರೆ ಅವರು ಆ ಕುರ್ಚಿಗೋಸ್ಕರಾಗಿ. ಇವರು ಎಮ್ಮೆಗೆ ಜ್ವರ ಬಂದ್ರೆ ಕೋಣೆಗೆ ಬೆರ ಎಳಿತಾರೆ ಅಂತ ಹೇಳಿದ್ರೆ, ರೈತರ ಮೇಲೆ ಅಷ್ಟ ಕಾಳಜಿ ಇದ್ದವರು ರೈತರಿಗೆ ಇದು ಕೊಡ್ಲಿ, ಸಬ್ಸಿಡಿ ಕೊಡ್ಲಿ, ರೈತರಿಗೆ ಬೇರೆ ಸ್ಪೆಷಲಿಟೀಸ್ ಕೊಡ್ಲಿ. ನಿಜ. ಅದ್ ಬಿಟ್ಕೊಂಡು ಗ್ರಾಹಕರಿಗೆ ಯಾಕೆ ಸರ್ ಇದು ಮಾಡ್ತಾ ಇದ್ದಾರೆ? ಸೊ ನೀವು ರೈತರಿಗೆ ಏನ್ ಮಾಡ್ಬೇಕು ಮಾಡಿ ಬೇರೆ ಬೇರೆ ರೀತಿಯಲ್ಲಿ, ಆದ್ರೆ ನಮಗೆ ನೀವು ಬರೆಯಲಿ ಬಡ್ಡಿ ಎಂತೀರಿ ತಾವು? ಖಂಡಿತ. ಓಕೆ, ಇವ್ರು ಕರಪ್ಷನ್ಸ್ ಅಲ್ಲಿ 1% ರೈತರಿಗೆ ಕೊಡ್ಲಿ, ಅದರಲ್ಲಿ ಲಾಭ ಇರುತ್ತೆ. ಅದ್ ಬಿಟ್ಟು ನಮ್ಮ ಎಲ್ಲಾ ಹಗರಣವನ್ನು ಅವ್ರ ತಲೆ ಮೇಲೆ ಹಡ್ಸ್ಕೊಂಡು ಟ್ಯಾಕ್ಸ್ ಈ ತರ ಜಾಸ್ತಿ ಮಾಡೋದು ಮಾತ್ರ ನಮ್ಮ ತಲೆ ಮೇಲೆ ಯಾಕೆ ಹಾಕುದು ಇವರು? ಎಸ್ ಸರ್, ಖಂಡಿತವಾಗ್ಲೂ ನಿಮ್ಮ ಮನವಿ ಅನ್ನುವಂಥದ್ದು ಏನಿದೆ ಅದನ್ನು ಸೋಮಶೇಖರ್ ರೆಡ್ಡಿ ಅವರು ಕೇಳಿಸ್ಕೋಬಹುದು. ಸರ್ಕಾರನೂ ಕೂಡ, ಸರ್ಕಾರದ ಪ್ರತಿನಿಧಿಗಳು ಕೂಡ ಕೇಳಿಸ್ಕೊತಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಜಾವೇದ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಜಾವೇದ್, ನಿಮ್ಮ ಅಭಿಪ್ರಾಯ ಏನು ಹಾಲಿನ ದರ ಏರಿಕೆ ಆಗಿರೋ ಬಗ್ಗೆ? ನಮಸ್ಕಾರ, ಹೇಳಿ ಸರ್. ಏನ್ ಸರ್ ಇದು ಹಾಲಿನ ಬೆಲೆ ಏರಿಸ್ಕೊಂತಲೇ ಹೋಗ್ತಾರೆ. ವರ್ಷದಲ್ಲಿ 2-3 ಟೈಮ್ ಏರಿಸ್ಕೊಂಡು ಹೋಗ್ತಿದ್ದಾರೆ. ಬಡವ್ರು ಹೆಂಗ್ ಜೀವನ ಮಾಡೋದು? ನಿಜ. ಈಗ ಸರ್ಕಾರ ಬಂದಿದ್ದೇನು ಅಂತ ಹೇಳಿದ್ರೆ ಬರೇ ಅದು ಜಾಸ್ತಿ ಮಾಡಿದ್ರು, ಕರೆಂಟ್ 2 ಸರ್ತಿ ಜಾಸ್ತಿ ಮಾಡಿದ್ದಾರೆ, ಹಾಲಿಂದು 3-4 ಸರ್ತಿ ಮಾಡಿದ್ದಾರೆ. ಏನ್ ಲೆಕ್ಕನೇ ಇಲ್ದಂಗ್ ಮಾಡ್ತಿದೆ ಬಿಜೆಪಿ ಸರ್ಕಾರದವರು, ನಮ್ಮ ಸದಾನಂದ ಗೌಡ್ರು. ಹೆಂಗೆ ಸರ್ ಈಗ ಈ ತರ ಮಾಡಿದ್ರೆ?
ಅಲ್ಲ, ಈಗ ರೈತರ ಹಿತದೃಷ್ಟಿಯಿಂದ ಮಾಡಲೇಬೇಕಾಗಿತ್ತು ಅಂತಾರೆ ಅವರು. ಹೌದು ಸರ್, ರೈತರಿಗೆ ಹಿತದೃಷ್ಟಿ ಅಂತ ಹೇಳಿದ್ರೆ ₹1.50 ಮಾಡ್ತಾ ಇದ್ರು, ಈಗ ₹2 ಅಂತ ಹೇಳಿದ್ರೆ ಕೂಲಿ ಮಾಡೋದಕ್ಕೆ ಸರ್ ನಮ್ಮಂತಾರು. ನಿಜ 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 ನಿಜ. ಮುಂದೆ ಹೆಂಗೆ ಸರ್ ಇವ್ರದ್ದು? ಬಹಳ ಕಷ್ಟ ಆಗ್ತಾ ಇದೆ ಅಂತೀರಿ ನೀವು ಹಂಗಾರೆ? ಹೌದು ಸರ್, ಈಗ ಕಷ್ಟ ಆಗ್ತಾ ಇದೆ. ಈಗ ನಾವು ಕೂಲಿ ಮಾಡ್ಬಿಟ್ಟು ₹150 ಕೂಲಿ ಮಾಡ್ಬಿಟ್ಟು ನಾವು ತಗೊಂಡ್ ಬಂದು ತಿನ್ನೋದು ಇದಾಗಿರುತ್ತೆ. ಇದು ತಿಂಗಳಲ್ಲೇ ವರ್ಷದಲ್ಲಿ 2-3 ಸಲ ಟೈಮ್ ಹಾಲ್ ರೇಟ್ಗಳು, ಇದು ಸಿಲಿಂಡರ್ ರೇಟ್, ಅವು ಇವು ಅಂತ ಹೇಳ್ಬಿಟ್ಟು ಬರೀ ಇವೇನೇ ಮಾಡ್ತಾ ಇದ್ರೆ ಹೆಂಗ ಬಿಟ್ಟು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಧನ್ಯವಾದ ಜಾವೇದ್. ನಿಜಕ್ಕೂ ಜಾವೇದ್ ಅವರದ್ದು ನೋವು ಮಾತ್ರ ಅಲ್ಲ ಇದು ಎಲ್ಲರ ನೋವು. ಇದು ಅಂದರೆ ಎಲ್ರಿಗೂ ಕೂಡ ಅರ್ಥ ಆಗಬೇಕು. ಯಾಕಂದರೆ ₹100 ದುಡಿಯುವಂಥ ವ್ಯಕ್ತಿ ಒಂದು ದಿನಕ್ಕೆ ₹30 ಹಾಲಿಗಿಡಬೇಕು ಅಂತಂದರೆ 10 ಬಾರಿ ಯೋಚನೆ ಮಾಡಬೇಕು. ಇನ್ನು ಮಕ್ಕಳು ಮರಿಗಳನ್ನು ಬೆಳೆಸೋದು ಹೇಗೆ? ದೇವರೇ ಕಾಯಬೇಕು. ಇಂಥ ಸಂದರ್ಭದಲ್ಲಿ ಅಂದರೆ ರೈತರಿಗೆ ನೀವು ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಮಾಡಿ, ನೀವು ಸಬ್ಸಿಡಿ ಕೊಡಿ, ನೀವು ಸಹಾಯಧನವನ್ನು ನೀಡಿ. ಆದರೆ ಈ ರೀತಿ ಪದೇ ಪದೇ ಏರಿಸಬೇಡಿ. ಏನೋ ಯಾವಾಗಲೋ 50 ಪೈಸೆನೋ 75 ಪೈಸೆನೋ ಏರಿಸಿರೋ ಒಂದು ಹಂತಕ್ಕೆ ಇರುತ್ತದು. ಆದರೆ ತೀರ ನೀವು ₹3 ಏರಿಸ್ಬಿಟ್ರೆ ಇನ್ನು ನಾವು ಬದುಕೋದು ಹೇಗೆ ಅನ್ನುವಂಥದ್ದು ಜನಸಾಮಾನ್ಯರ ಪ್ರಶ್ನೆ. ಇನ್ನೂ ಕೂಡ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ. ನಮ್ಮ ಮುಂದಿನ ಕಾಲರ್ ಯಾರು ನೋಡೋಣ. ಶಿವರಾಜ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ಶಿವರಾಜ್, ಹಾಲಿನ ದರ ಏರಿಕೆ ಬಗ್ಗೆ ಏನು ಹೇಳ್ತೀರಿ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ಹಾಲಿನ ಬಗ್ಗೆ ಹೇಳ್ಬೇಕು ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಗ್ರಾಹಕರಿಗೆ ಅಂದ್ರೆ ಕೊಂಡೋರಿಗೆ ತುಂಬಾ ಇದಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ನಾವು ಮಧ್ಯಮ ವರ್ಗದವ್ರು ಜನ ಇರೋದು. ಈಗ ಶ್ರೀಮಂತರಿಗೆ ಹಾಲು ಬೆಲೆ, ಪೆಟ್ರೋಲ್ ಬೆಲೆ ಇದೆಲ್ಲ ಅವ್ರಿಗೇನು ಕಾಮನ್ ಆಗಿರುತ್ತೆ, ಅವ್ರಿಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಪ್ರತಿಯೊಬ್ರು ನಾವು ಇವಾಗ ಏನಾಗಿದೆ, ಮಿಡ್ಲ್ ಕ್ಲಾಸ್ ಪ್ರತಿಯೊಂದು ಕೊಡ್ಲೇಬೇಕು. ಸಂಬಳಗಳನ್ನ ಹೆಚ್ಚಿಕೊಳ್ಳೋಕ್ಕಾಗಲ್ಲ. ಸಂಬಳಗಳು ಹೆಚ್ಚಿಸಿ ಅಂದ್ರೆ ನೀವು ಫ್ಯಾಕ್ಟ್ರಿ ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ಈಗ ರೈತರಿಗೆ ಏನ್ ಸಬ್ಸಿಡಿ ಕೊಡ್ತಾ ಇದಾರೋ ಅದನ್ನ ಕೊಡ್ಲಿ ಅವ್ರಿಗೆ. ನಮ್ಮ ಮೂಲಕ ಸಬ್ಸಿಡಿ ಕೊಟ್ರೆ ಅನ್ನೋದು ರೈತರಿಗೆ ಏನ್ ಅನುಕೂಲ ಮಾಡ್ಕೊಡ್ತಾರೆ? ಯಾರ ಹತ್ರನೋ ಒಬ್ಬರ ಹತ್ರ ಕಿತ್ಕೊಂಡು ಮತ್ತೆ ಇನ್ನೊಬ್ರು ಕೊಡೋಕೆ ಅವರೇ ಬೇಕಾ ಸರ್ಕಾರ ನಡೆಸಲಿಕ್ಕೆ? ನಿಜ ನಿಜ ನಿಜ. ಇವು ಏನಂದ್ರೆ ಇವರು ಹಣ ಮಾಡ್ಲಿಕ್ಕೋಸ್ಕರನೇ ಬರ್ತಾ ಇದಾರೋ ಏನೋ ಗೊತ್ತಿಲ್ಲ ನನಗೆ ರಾಜಕೀಯಕ್ಕೆ. ಸೋಮಶೇಖರ್ ರೆಡ್ಡಿ ಅವರು ಆ ಕುರ್ಚಿಗೋಸ್ಕರ ಫೈಟಿಂಗು. ಅಲ್ಲಲ್ಲ, ಇವಾಗ ಇವ್ರು ಜಾಸ್ತಿ ಮಾಡೋದಕ್ಕೂ ಅವ್ರಿಗೆ ದುಡ್ಡು ಬರೋದಕ್ಕೂ ಏನಾದ್ರು ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ? ಈಗ ಸಂಬಂಧ ಇದೆ ಅಂದ್ರೆ ನಮ್ಗೆ ದುಡ್ಡು ಇವಾಗ ರೈತರಿಗೆ ನಮ್ಮ ಮೂಲಕ ಕೊಡ್ತಾ ಇರೋದು ಅಷ್ಟೇ. ಇವ್ರೇನು ಹೆಚ್ಚಿಗೆ ಮಾಡ್ಲಿಲ್ವಲ್ಲ. ನಮ್ಮ ಹತ್ರ ₹3 ಇಟ್ಕೊಂಡಿದ್ದಾರೆ, ಅವ್ರು ₹2 ₹3 ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಪ್ರೋತ್ಸಾಹ ಧನ ₹2 ಕೊಟ್ರು. ಯಾರ ಕಡೆಯಿಂದ ಕೊಟ್ರು? ಅದು ನಮ್ಮ ಕಡೆಯಿಂದ ಕೊಡ್ತಾ ಇದ್ದಾರೆ. ಪ್ರೋತ್ಸಾಹ ಕೊಡ್ಲಿ, ಅವ್ರ ರೈತರಿಂದ ಕೊಡ್ಲಿ. ಬಟ್ ನಮ್ಮ ಮಧ್ಯಮ ವರ್ಗದವರ ಕಡೆಯಿಂದ ಇಲ್ಲಿ ಒಂದ್ ಕೈಯಿಂದ ಕಿತ್ಕೊಂಡು ಇನ್ನೊಂದ್ ಕೈ ಕೊಡೋಕೆ ಇವರೇ ಬೇಕಾ? ನಾವೇ ಮಾಡ್ಬೋದಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ರೈತರುಗಳು ಬೆಳೆಯುವಂತಹ ಪದಾರ್ಥಗಳನ್ನ ಇನ್ನೊಂದಾಗ್ಲಿ 3 ತಿಂಗಳು ನಗರಕ್ಕೆ ಕೊಡ್ಲಿಲ್ಲ ಅಂದಿದ್ರೆ ಇವರ ಪರಿಸ್ಥಿತಿ ಏನಾಗುತ್ತೆ? ಅವಾಗ ಜನಸಾಮಾನ್ಯ ಪರಿಸ್ಥಿತಿ ಏನಾಗುತ್ತೆ? ಈಗ ಟೊಮೊಟೊ ಬೆಲೆ ಕೊಡ್ಲಿ ಹೇಳಿ, ಈರುಳ್ಳಿ ಬೆಲೆ ನಿಂತೋಗಿದೆ. ಈಗ ಮೊನ್ನೆ ನಿಮ್ಮ ಟಿವಿಲೇ ಬಂತು, ಈರುಳ್ಳಿ ಬೆಲೆ ತುಂಬಾ ಹದಗೆಟ್ಟೋಗಿ ಲಕ್ಷಾಂತರ ಟನ್ನು ಕೊಳಿತಾ ಇದೆ, ಮೊಳಕೆ ಬರ್ತಾ ಇದೆ. ಅದ್ರ ಕಡೆ ಗಮನ ಕೊಡ್ಲಿ ಅಲ್ವಾ? ನಮ್ಮ ಕಡೆಯಿಂದ ಒಂದು ಕಡೆಯಿಂದ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕಿದ್ರು ಅಂತ. ಕುಮಾರ್ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಆತರ ಆಗ್ತಾ ಇದಾರೆ ಇವಾಗ. ಓಕೆ ಶಿವರಾಜ್, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಇನ್ನು ಚನ್ನಗಿರಿಯಿಂದ ಗಣೇಶಾಚಾರ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ಗಣೇಶಾಚಾರ್, ನಿಮ್ಮ ಅಭಿಪ್ರಾಯ ಏನು? ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಈಗ ನಾವು ಮಿಡಲ್ ಕ್ಲಾಸ್ನಲ್ಲಿ ನಾವು ಕೂಲಿ ಕಾರ್ಮಿಕರು ಈ ತರ ರೇಟ್ ಜಾಸ್ತಿ ಮಾಡ್ಕೊಂತ ಹೋದ್ರೆ ಹಾಲಿನ ದರನ ನಾವು ಅದರಲ್ಲಿ ಜೀವನ ಮಾಡೋದು ಹೇಗೆ ಸರ್? ಅದನ್ನ ಲೀಟರ್ ಗಟ್ಟಲೆ ನಾವು ತೆಗೆದುಕೊಂಡೋಗಿ ಎಷ್ಟು ತೊಂದರೆ ಆಗುತ್ತೆ ನೋಡಿ ಈ ತರ ಮಾಡ್ಕೊಂತ ಹೋದ್ರೆ. ಅದರಿಂದ ಗೌರ್ಮೆಂಟ್ ಮೇಲೆ ಆದಷ್ಟು ಸ್ವಲ್ಪ ದರ ಏರಿಕೆ ಮಾಡಿದಾಗ ತಡೆಯಲಿಕ್ಕೆ ಒಂದು ನಮ್ಗೆ ಅವಕಾಶ ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ರೆಡ್ಡಿ ಅನ್ನುವಂಥವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ರೆಡ್ಡಿ ಅವರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಸರ್? ಇಷ್ಟೊಂದು ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಹೇಗೆ ಕತೆ? ಸರ್, ಹೇಳಿ. ಇದನ್ನ ಮಾಧ್ಯಮದವರೇ ತಿದ್ದಬೇಕು. ಹೇಳಿ ಸರ್, ಹೇಗೆ ಅಂತ ಹೇಳಿ. ಅಲ್ಲ, ಇವಾಗ ಏನಕ್ಕಂತ ಹೇಳಿದ್ರೆ ಮಾಧ್ಯಮದವರು ಕೆಲವೊಂದು ವಿಷಯಗಳನ್ನ ಹೆಚ್ಚು ಪ್ರಸ್ತಾಪ ಮಾಡ್ತೀರಾ. ಯಾವ್ದೋ ಒಂದು ವಿಷಯ ಬಂದ್ರು ಈ ನಮ್ಮ ರಾಜಕಾರಣಿಗಳು ಮಾಡಿದಂತ ದರೋಡೆನೆ ಅನ್ಬೇಕು. ರಾಜಕಾರಣಿಗಳು ಮಾಡಿದಂತ ವಿಷಯಗಳು ದರೋಡೆನ ಹೆಚ್ಚು ಪ್ರಸ್ತಾಪ ಮಾಡಿ ಮಾಧ್ಯಮಗಳಿಂದ ಬುದ್ಧಿ ಕಲಿಸ್ತೀರಾ. ಈ ಹಾಲಿನ ದರ ಮಾತ್ರ ಏರಿಸಿದಾಗ ಮಾಧ್ಯಮದವರೇ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಅದಕ್ಕೆ ಈ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಿಮ್ಗಳಿಂದ ಮಾತಾಡ್ತಿರೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದೆ ಅದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಒಂದು ಪ್ರಯತ್ನ ನಮ್ದು. ಮತ್ತೊಂದು
ಸರ್ಕಾರ ನಮ್ಗೆ ಪ್ಯೂರ್ ಹಸುನಾಲನ್ನೇ ಕೊಡುತ್ತಾ? ಕೊಡುತ್ತೆ ಸರ್? ಕೊಡೋದಿಲ್ಲ. ಹಲೋ, ಹೇಳಿ ಸರ್, ಮತ್ತೆ ಹೇಳಿ ಹಲೋ ಹೇಳಿ ರೆಡ್ಡಿ ಅವರೇ, ಮುಂದುವರಿಸಿ. ಮತ್ತೊಂದು, ರೈತರಿಗೆ ಬರೀ ಹಾಲು ಏರಿಸ್ಬಿಟ್ರೆ ರೈತನ ಪೂರ್ತಿ ಮಾಡಕ್ಕಾಗುತ್ತಾ? ಹೊಟ್ಟೆ ತುಂಬಕ್ಕಾಗುತ್ತಾ? ಅದು ಪ್ರಶ್ನೆ. ಬರೀ ಹಾಲಿನ ದರ ಏರಿಸ್ಬಿಟ್ಟು ರೈತರನ್ನ ಕಣ್ಣೋರ್ಸೋದು ಕೆಲಸ ಅಲ್ಲ. ನಿಜ. ಇವತ್ತು ಹಾಲಿನ ದರ ಏರಿಸ್ಬಿಟ್ಟು ಇಲ್ಲಿ ನಮ್ಮ ನಗರ ಸಿಟಿಯಲ್ಲಿ ಇರುವಂತ ಪ್ರತಿಯೊಬ್ಬ ನಾವು ಎಲ್ಲರೂ ಸಾಹುಕಾರರಾಗಿರಲಿಲ್ಲ. ಅದರಲ್ಲೂ ಬಡವರು, ಮುಕ್ಕಾಲು ಭಾಗ ಬಡವರೇ ಇದ್ದಾರೆ. ನಿಜ. 3 ರೂಪಾಯಿ ಒಂದಕ್ಕಿಂತ ಏರಿಸಿದ್ರೆ ಜನ ಏನ್ ಮಾಡ್ಬೇಕು ಹೇಳಿ? ನಿಜ ಸರ್. ಇವತ್ತು ರೈತರಿಗೆ ನೋಡಿದ್ರೆ ಎಲ್ಲಾ ಕಡೆನೂ ನೇಣ್ ಹಾಕೊಂಡು ಸಾಯ್ತಾರೆ. ಇವತ್ತು ಹಾಲು ದರ ಏರಿಸ್ಬಿಟ್ಟು ಇವರು ಸರ್ಕಾರಕ್ಕೆ ರೈತರಿಗೆ ಮಾಡ್ತೀವಿ ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ಯಾವ್ದು ಒಳ್ಳೆ ಕೆಲಸ? ಇದೇರಿಸ್ಬಿಟ್ರೆ ಒಳ್ಳೆ ಕೆಲಸನೇ ಇದು? ರೈತರ ಪರ ಹೇಳೋದು ಇಂಥ ಕೆಲ್ಸಗಳಲ್ಲ. ರೈತರ ಜೀವನ ಕಾಪಾಡೋದೇ ಬೇರೆ ಇದೆ. ಎಲ್ಲಾದ್ರಲ್ಲೂ ಸಬ್ಸಿಡಿ ಕೊಟ್ಟು ಎಲ್ಲ ಅವ್ರ ನೀಗಿಸಿದ್ರೆ ಅವರೇ ಎಲ್ಲಾದ್ರಲ್ಲೂ ನಮ್ಗೆ ಸಹಾಯಕವಾಗಿರ್ತಾರೆ. ಇವತ್ತು ನೋಡಿ, ನಾವು ತರಕಾರಿ ಬೆಳೆಗಳೇ ಆಗ್ಲಿ, ಅವ್ರು ಬೆಳೆದಂತ ರೇಷನ್ ಬೆಳೆಗಳೇ ಆಗ್ಲಿ, ಎಲ್ಲದಕ್ಕೊಂದು ಸಮರ್ಪಕವಾದ ಬೆಲೆ ಕೊಟ್ಟರೆ ಅಲ್ವಾ ಅವ್ರಿಗೂ ರೈತರಿಗೆ ಸಹಾಯ ಮಾಡ್ದಂಗೆ. ನಿಜ. ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಬಹುಶಃ ಇದರಿಂದನಾದ್ರೂ ನಿಮ್ಮ ಮಾತುಗಳು ಸರ್ಕಾರದ ಕಿವಿಗೆ ಬೀಳಿ ಒಳ್ಳೆ ಮಾತನ್ನು ಹೇಳಿದ್ರು ರೆಡ್ಡಿ ಅವರು. ಇದೊಂದನ್ನೇ ಇಟ್ಕೊಂಡು ನೀವು ರೈತರಿಗೆ ಹೆಲ್ಪ್ ಮಾಡುವಂಥದ್ದಲ್ಲ. ಎಲ್ಲೋ ಒಂದು ಕಡೆ ನೀವು ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿ 2 ರೂಪಾಯಿ ರೈತನ ಕೊಡಿಸ್ಬಿಟ್ರೆ ರೈತರು ಉದ್ಧಾರ ಆಗ್ತಾರೆ ಅಂತ ಭಾವಿಸ್ಬೇಡಿ. ರೈತರಿಗೆ ನೀವೇನಾದರೂ ಸಹಕಾರ ನೀಡೋದಾದರೆ ಅದು ಬೇರೆ ರೀತಿಯಲ್ಲೇ ಇದೆ ಅನ್ನುವಂಥದ್ದು ರೆಡ್ಡಿಯವರ ಅಭಿಪ್ರಾಯ. ಸೊ ಕೇವಲ ರೆಡ್ಡಿಯವರು ಮಾತ್ರ ಅಲ್ಲ, ಹಿಂದೆ ನಮಗೆ ಕರೆ ಮಾಡಿರುವಂಥವ್ರು ಕೂಡ ಬಹಳ ಅದ್ಭುತವಾಗಿ ಹೇಳಿದರು. ರೈತರ ಬೆಳೆಗಳನ್ನು ನೋಡಿ ಎಲ್ಲಿ ಬಂದು ನಿಂತಿದೆ. ಯಾಕಂದರೆ ಈರುಳ್ಳಿ ಈಗಾಗಲೇ ಮೊಳಕೆ ಹೊಡಿತಾ ಇದೆ. ಅವ್ರಿಗೆ ನೀವು ಯಾವ ಸಹಾಯ ಹಸ್ತವನ್ನು ಕೂಡ ಚಾಚ್ತಾ ಇಲ್ಲ. ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬರೀ ಹಾಲಿನ ದರವನ್ನು ಮಾತ್ರ ಏರಿಸಿ ನಾವು ರೈತರಿಗೆ ಬಹಳ ಉದ್ಧಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಮನೋಭಾವನೆ ತಪ್ಪು ಅನ್ನುವಂಥದ್ದು ನಿಜ. ಯಾಕಂದರೆ ಗ್ರಾಹಕರು ಹೇಳುವಂಥ ಮಾತುಗಳಲ್ಲೂ ಕೂಡ ಸತ್ಯಾಂಶ ಇದೆ. ಯಾಕಂದರೆ ಬರೀ ಹಾಲಿನ ಬೆಲೆಯನ್ನೇ ಪದೇ ಏರಿಸ್ತಾ ಹೋಗುವಂಥದ್ದಲ್ಲ. ನೀವು ರೈತರಿಗೆ ಏನಾದರೂ ಮಾಡೋದಾದರೆ, ಸಬ್ಸಿಡಿ ಕೊಡೋದಾದರೆ ಬೇರೆ ರೀತಿಯಲ್ಲಿ ಕೊಡಿ. ಅವರ ಬೆಳೆಗಳು ಹಾಳಾಗ್ತಾ ಇದೆ, ಅದಕ್ಕೊಂದು ಬೆಂಬಲ ಬೆಲೆಯನ್ನು ನೀಡಿ. ಅದನ್ನು ಬಿಟ್ಟು ಬರೀ ಹಾಲಿನ ಬೆಲೆಯನ್ನು ಏರಿಸ್ತಾ ನೀವು ಗ್ರಾಹಕರ ಹೊಟ್ಟೆಗೆ ಹೊಡಿಬೇಡಿ ಅನ್ನುವಂಥದ್ದು ಜನರ ಮಾತು.